ನಮಸ್ಕಾರ ಸ್ನೇಹಿತರೆ, ಸಿದ್ದರಾಮ್ ಪರ್ಸಲ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನಾನು ನಿಮ್ಗೆ ಇವತ್ತು ಯಾವ ಟಾಪಿಕ್ ಬಗ್ಗೆ ಹೇಳ್ಕೊಡತ್ತೀನಿ ಅಂದ್ರೆ, ಹೆಣ್ಣು ಮಕ್ಕಳಿಗೆ ಒಂದು ಹೊಸ ಯೋಜನೆ ಸ್ಟಾರ್ಟ್ ಆಗಿದೆ. ಅದು ಯಾವ್ದಪ್ಪ ಅಂದ್ರ ಉದ್ಯೋಗಿನಿ ಯೋಜನೆ ಅಂತ. ಇಲ್ಲಿ ನೋಡ್ಕೋಬಹುದು ನೀವು, ಕರ್ನಾಟಕ ರಾಜ್ಯ ಮಹಿಳಾ ಅಭಿವೃದ್ಧಿ ನಿಗಮದಿಂದ ಉದ್ಯೋಗಿನಿ ಯೋಜನೆ ಅಂತ ಹೇಳಿ ಚಾಲೂ ಮಾಡ್ಯಾರ. ಇದರಲ್ಲಿ ಈ ಯೋಜನೆಯಲ್ಲಿ ಮಹಿಳೆಯರು ಆದಾಯ ಉತ್ಪನ್ನಕರ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಂಡು ಸ್ವಯಂ ಉದ್ಯೋಗ ಮಾಡಲು, ಅಂದರೆ ಖಾನಾವಳಿ, ಯಾವ್ದಾರ ಅಂಗಡಿಯಲ್ಲಿ, ಮತ್ತ ಹೈನುಗಾರಿಕೆ, ಟೇಲರಿಂಗ್, ಮತ್ತ ಅರ್ಬಿ ಅಂಗಡಿ, ಇವುಗಳನ್ನ ಬ್ಯಾಂಕಿನ ಮೂಲಕ ನಿಗಮದಿಂದ ಸಹಾಯಧನ ನೀಡಲಾಗುತ್ತದೆ. ಮತ್ತು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಫಲಾನುಭವಿಗಳಿಗೆ 1 ಲಕ್ಷದಿಂದ 3 ಲಕ್ಷಗಳವರೆಗೆ ಸಹಾಯಧನ ಕೊಡ್ತಾರ. ಇದ್ರೊಳಗ 50% ನಿಮಗ್ ಸಬ್ಸಿಡಿ ಆಕೈತಿ. ಇದನ್ನ ನೆನಪಿಟ್ಟುಕೊಳ್ಳಿ ಸ್ನೇಹಿತರೆ. ನಿಮ್ಮ ಮನೆಯಲ್ಲಿ ಹೆಣ್ಣು ಮಕ್ಕಳಿದ್ರೆ ಇವತ್ತೇ ಹೋಗಿ ಆನ್ಲೈನ್ ಸೆಂಟರ್ಗೆ ಹೋಗಿ ಇವತ್ತು ಅರ್ಜಿ ಹಾಕಿಸಿರಿದ್ನ. ಯಾವ್ದಪ್ಪ ಅಂದ್ರ 3 ಲಕ್ಷ ಸಹಾಯಧನ ಐತಲ್ಲ, ಅದ್ರೊಳಗ 1.5 ಲಕ್ಷ ರೂಪಾಯಿ ಸಬ್ಸಿಡಿ ಆಗತ್ತೆ. 1.5 ಲಕ್ಷ ರೂಪಾಯಿ ನೀವು ವಾಪಸ್ ಕಟ್ಟೋದು. ಯಾವುದೇ ಬಡ್ಡಿ ಇಲ್ಲ, 1 ರೂಪಾಯಿ ಬಡ್ಡಿ ಇಲ್ಲ ಸ್ನೇಹಿತರೆ. ಮತ್ತೆ ಇದು ಸಾಮಾನ್ಯ ವರ್ಗದ ಫಲಾನುಭವಿಗಳಿಗೆ ಏನೈತಿ, ಅಲ್ಲಿ ಇವ್ರಿಗೆ 3 ಲಕ್ಷ ರೂಪಾಯಿ ಸಿಗ್ತೈತಿ. ಆದ್ರೆ 30% ಅಂದ್ರ 90,000ವರೆಗೂ ಅಷ್ಟೇ ಏನ್ ಸಿಗ್ತೈತಿ, ಸಬ್ಸಿಡಿ ಸಿಗ್ತೈತಿ. 90,000 ಸಬ್ಸಿಡಿ ಆಕೈತಿ. ಉಳಿತಿದ್ದ ಏನೈತಿ ಅಮೌಂಟ್ 1 ರೂಪಾಯಿ ಬಡ್ಡಿ ಇಲ್ಲದೆ ಹೊಳ್ಳಿ ನಿಗಮ್ಗೆ ತಿಂಗಳ ತುಂಬುದಿರ್ತೈತಿ. ಮತ್ತ ಇದಕ್ಕ ಅರ್ಹತೆಗಳು ಏನೇನಪ್ಪಾ ಅಂದ್ರ 18ರಿಂದ 55 ವರ್ಷದ ಒಳಗಿರ್ಬೇಕು. ಮತ್ತಿನ್ನ ಒಂದು, ನಿಮ್ಮ ಆದಾಯ SC/ST ಇದ್ರ 2 ಲಕ್ಷದ ಮೀರಿರಬಾರ್ದು. ಸಾಮಾನ್ಯ ವರ್ಗ ಇತ್ತಂದ್ರೆ 1.5 ಲಕ್ಷ ಮೀರಿರಬಾರ್ದು. ಮತ್ತ ಇದಕ್ಕ ಇನ್ನೊಂದು ಅರ್ಹತೆಗಳ ದಾಖಲಾತಿ ಹೇಳ್ಬಿಡ್ತೀನಿ. ಆಧಾರ್ ಕಾರ್ಡ್, ಒಂದ್ ಫೋಟೋ, ಬ್ಯಾಂಕ್ ಪಾಸ್ಬುಕ್, ಕಾಸ್ಟ್ ಇನ್ಕಮ್ದಾಗ 1.5 ಲಕ್ಷ ರೂಪಾಯಿ ಒಳಗಿರ್ಲಿ ಸ್ನೇಹಿತರೆ. ನೀವು ಇವತ್ತು ಹೋಗಿ ನೀವು ಇಲ್ಲಿ ಈ ವೆಬ್ಸೈಟ್ಲೇನು ಅರ್ಜಿ ಹಾಕ್ಬೋದು. ಇಲ್ಲಿದೆ ನೋಡಿ, ಕರ್ನಾಟಕ ರಾಜ್ಯ ಮಹಿಳಾ ಅಭಿವೃದ್ಧಿ ನಿಗಮ ಅಂತೇಳಿ ಇಲ್ಲಿ ಅರ್ಜಿ ಹಾಕ್ಬೋದು. ಇಲ್ಲಾಂದ್ರೆ ನಿಮ್ಮ ಊರಲ್ಲಿ ಗ್ರಾಮವನ್ನು ಕರ್ನಾಟಕವನ್ನು ಇರುತ್ತಲ್ಲ, ಅಲ್ಲಿ ಹೋಗಿ ಅರ್ಜಿ ಹಾಕ್ಬೋದು ಸ್ನೇಹಿತರೆ. ಇದ್ರ ಬಗ್ಗೆ ಇಷ್ಟೇ ಸ್ನೇಹಿತರೆ. ಈಗ ಇದು ಅಪ್ಲಿಕೇಶನ್ ಇದೆ, ನೀವು ಹೋಗಿ ಅರ್ಜಿ ಹಾಕಿ ಸ್ನೇಹಿತರೆ. ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಇದರ ನಂತರ ಇನ್ನೊಂದು ಸ್ನೇಹಿತರೆ, ಕರ್ನಾಟಕ ರಾಜ್ಯ ಮಹಿಳಾ ಅಭಿವೃದ್ಧಿ ನಿಗಮದಿಂದನೇ ಇನ್ನೊಂದು ಧನಶ್ರೀ ಯೋಜನೆ ಅಂತ ಇದೆ ಸ್ನೇಹಿತರೆ. ಇಲ್ಲಿ ನೋಡ್ಕೋಬಹುದು ನೀವು, ಧನಶ್ರೀ ಯೋಜನೆ ಅಂತ. ಇದ ಯೋಜನೆಗೆ ಅರ್ಹತೆಗಳು ಏನೇನಂದ್ರೆ ಸ್ನೇಹಿತರೆ, ಇಲ್ಲಿದೆ ನೋಡಿ. ಕರ್ನಾಟಕ ರಾಜ್ಯದಲ್ಲಿ ವಾಸಿಸುತ್ತಿರುವ, ಅಂದ್ರೆ ಕರ್ನಾಟಕದ ಹೆಣ್ಣು ಮಕ್ಕಳಿಗೆ 18ರಿಂದ 60 ವಯೋಮಿತಿ HIV ಸೋಂಕಿತ, ಅಂದ್ರೆ ಏಡ್ಸ್ ಬಾಧಿತರಿಗೆ ಸ್ವಯಂ ಉದ್ಯೋಗ ಕಲ್ಪಿಸಲು 30,000ಗಳನ್ನು ಪ್ರೋತ್ಸಾಹ ನೀಡಲಾಗುತ್ತದೆ ಸ್ನೇಹಿತರೆ. ಇದನ್ನು ಹೋಗಿ ನೀವು ಇಲ್ಲಿ ಈ ವೆಬ್ಸೈಟ್ ಹೋಗಿ ಅಪ್ಲಿಕೇಶನ್ ಹಾಕ್ಬೋದು. ಇಲ್ಲ ಅಂದ್ರೆ ನೀವು ನಿಮ್ಮ ಹತ್ತಿರದ ಗ್ರಾಮವನ್ನು ಮತ್ತು ಸೈಬರ್ ಸೆಂಟರ್ ನೆಟ್ ಸೆಂಟರ್ ಸಂಪರ್ಕಿಸಿ ಸ್ನೇಹಿತರೆ.